ನಿತ್ಯಾನಂದ ಹಾಸ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಒಂದು ಕಡೆ ಏನಾಗಿತ್ತು, ಗಣಪತಿ ಹಬ್ಬದ ಮೆರವಣಿಗೆ ನಡೆದಿತ್ತು. ಮೆರವಣಿಗೆ ಒಳಗೆ ಎಲ್ಲರೂ ಜೈಕಾರ ಹಾಕೋತ ಹೊಂಟಿದ್ರು. ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ ಅಂತ ಬಾಯಿ ಇದ್ದವರೆಲ್ಲ ಜೈಕಾರ ಹಾಕೋತ ಹೊಂಟಿದ್ರು. ಅದರಾಗ ಒಬ್ಬಗೆ ಬಾಯಿ ಇದ್ದಿದ್ದಿಲ್ಲ. ಆದ್ರೆ ಅವನಿಗೂ ಜೈಕಾರ ಹಾಕಬೇಕನ್ನೋ ಆಸೆ ಇತ್ತು. ಅವ ಹೆಂಗೆ ಜೈಕಾರ ಹಾಕ್ತಿದ್ದ? ಬಾಯಿ ಇದ್ದವರೆಲ್ಲ ಗಣಪತಿ ಬಪ್ಪ ಮೋರಯ್ಯ ಅನ್ನೋರು. ಇವು ಬಾಯಿಂದವ ಆ ಪಪಿ ಅಪ್ಪ ಓ ಏ, ಆ ಪಪಿ ಅಪ್ಪ ಓ ಏ ಅನ್ಕೋತ ಹೊಂಟಿದ್ರು. ಅದನ್ನು ಮ್ಯಾಲೆ ಕುಂತಂತ ಪಾರ್ವತಿ ಪರಮೇಶ್ವರ್ ನೋಡಿದರು. ಪಾರ್ವತಿ ಹೇಳಿದ್ದು ಪರಮೇಶ್ವರಗೆ, ಎಂಥ ಚಂದ ಜೈಕಾರ ಹಾಕಾಕತ್ತಾನವ, ಬಾಯಿ ಕೊಡ್ರಿ ಅವಾಗ ಅಂದ್ಕೊಳ್ಳಿ ಅಂದ್ರೆ ಪರಮೇಶ್ವರ್ ಹೇಳಿದ. ಅವ ಇದ್ದದ್ದ ಬರೋಬರ ಐತಿ, ಇದ್ದ ಪೊಸಿಷನ್ನ ಹಂಗೆ ಇರಲಿ ಅವ ಅಂದ. ಆದರೂ ಕೇಳಲಿಲ್ಲ ಪಾರ್ವತಿ, ಯಾಕಂದ್ರೆ ಕಿಲಿಕ ಅಲ್ಲೇ ಇರ್ತಾವೆ ನೋಡ್ರಿ. ಹೆಂಗೋ ಒಟ್ಟು ಲಿಂಕ್ ಹಚ್ಚಿ ಪರಮೇಶ್ವರ್ಗೆ ಬಾಯಿ ಕೊಡು ಹಂತಕ್ಕೆ ತಂದ್ಲು. ಪರಮೇಶ್ವರ ಕೈ ಒಳಗೆ ನೀರು ಹಿಡ್ಕೊಂಡು ಹಿಂಗೆ ತೆಳಗ ಬಗ್ಗಿ ನೋಡಿದ. ಜೈಕಾರ ಚಾಲು ಇತ್ತು. ಬಾಯಿ ಇದ್ದವರೆಲ್ಲ ಗಣಪತಿ ಬಪ್ಪ ಮೋರಯ್ಯ ಅನ್ನೋರು. ಇವು ಬಾಯಿಂದ ಆ ಪಪಿ ಅಪ್ಪ ಓ ಯಾ, ಆ ಪಪಿ ಅಪ್ಪ ಓ ಯಾ ಶುರು ಇತ್ತು. ನೀರನ್ನು ಯಾವಾಗ ಆ ಮೂಕನ ಮೇಲೆ ಗೊಜ್ಜಿದೋ ಪರಮೇಶ್ವರ, ಗಪ್ಪನ ಮೇಲೆ ನೋಡಿದವ. ಯಾವ ಮಂಗ್ಯನ ಮಗ ನೀರು ಗೊಜ್ಜಿದವ ಅಂದ. ಇದು ಬೇಕಾಗಿತ್ತ ನಮಗಂದ ಪರಮೇಶ್ವರ. ಅವಾಗ ಬಾಯಿ ಕೊಟ್ಟು ಅವನ ಕಡೆ ಅನಿಸ್ಕೊಳ್ಳೋದು ಯಾವಾಗ ಬೇಕಾಗಿತ್ತು. ಗಂಡನ್ನು ಬೈದುಕೊಳ್ಳಿ ಅಂದ್ರೆ ಪಾರ್ವತಿಗೆ ಸಿಟ್ಟು ಬಂತು. ಮೊದಲು ಹೆಂಗಿದ್ದ ಹಂಗೆ ಮಾಡ್ರಿ ಅವನ. ಮತ್ತೆ ನೀರನ್ನು ಗೊಜ್ಜಿದ ಮೂಕನ ಮೇಲೆ ಪರಮೇಶ್ವರ. ಆ ಪಪಿ ಅಪ್ಪ ಓ ಯಾ, ಆ ಪಪಿ ಅಪ್ಪ ಓ ಯಾ ಮತ್ತೆ ಶುರು ಆತ. ಹಿಂಗೆ ದೇವಾನ ದೇವತೆಗಳಿಗೂ ಸಹಿತ ಹಾಸ್ಯ ಬಿಟ್ಟಿಲ್ಲ. ಹಿಂಗೆ ಎಲ್ಲ ಕಡೆ ಹಾಸ್ಯ ಇರ್ತದ. ಒಂದು ಸರಿ ಏನಾಗಿತ್ತು, 30 ವರ್ಷದ ಮೇಲೆ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಲು. ಅದಕ್ಕೆ ಸೊಂಡೆ ಬಂದುಬಿಟ್ಟಿತ್ತು. ಆ ತಾಯಿ ಗಂಡ ಮಗುವಿಗೆ 30 ವರ್ಷದ ನಂತರ ಜನ್ಮ ಕೊಟ್ಟಲು. ಅದಕ್ಕೆ ಸೊಂಡೆ ಬಂದುಬಿಟ್ಟಿತ್ತು. ಗಣಪತಿ ಹುಟ್ಟ್ಯಾನ ಅಂಥೇಳಿ ಎಲ್ಲ ಕಡೆ ಹವಾ. ಎಲ್ಲ ಮಾಧ್ಯಮದವ್ರು ಬಂದರು, ಪತ್ರಕರ್ತರು ಬಂದರು, ಎಲ್ಲರೂ ಬಂದರು. ಮಾಧ್ಯಮದವ್ರು ಬಂದವರು ಇಂಟರ್ವ್ಯೂ ತೊಗೊಳಕತ್ತರು. ಇಲ್ಲ ಮತ್ತು 30 ವರ್ಷಕ್ಕೆ ಗಂಡ ಮಗ ಹುಟ್ಟ್ಯಾನ, ಅದ್ರಾಗ ಸೊಂಡೆ ಬಂದದ, ಇದಕ್ಕೇನು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರು, ಏನು ಬೇಡ್ಕೊಂಡಿದ್ರು, ಏನು ಮಾಡಿದ್ರಿ ಅಂತ ಅಪ್ಪನ್ನ ಕೇಳಿದರು. ಆ ಹುಡುಗನ ಅಪ್ಪನ್ನ. ಏನು ನನಗೇನು ಗೊತ್ತಿಲ್ಲ ಬಿಡ್ರಿ ಅಂದವ. ಹಂಗೆ ಅವ್ರು ಅವನ ಹತ್ರ ಬಂದರು. ಮತ್ತು ಗಂಡು ಮಗ ಹುಟ್ಟಬೇಕಾದ್ರೆ ಮತ್ತು ಸೊಂಡೆ ಬರಬೇಕಾದ್ರೆ ಏನು ಕಾರಣ? ನೀವೇನು ಹರಕೆ ಹೊತ್ಕೊಂಡಿದ್ರು, ಏನು ಬೇಡ್ಕೊಂಡಿದ್ರು, ಏನು ಮಾಡಿದ್ರಿ? ಏನಿಲ್ರಿ, 30 ವರ್ಷದಿಂದ ನಮ್ಮ ಮನೆಯವರು ಗಣೇಶ ಬಿಡಿಸಿ ಎತ್ತಿದ್ರು, ಹಿಂಗಾಗಿ ಗಣಪತಿ ಹುಟ್ಟ್ಯಾನ್ರಿ ಅಂದ. ಹಿಂಗೆ ಎಲ್ಲ ಕಡೆ ಹಾಸ್ಯ ಇರ್ತದೆ. ಇನ್ನು ಕಾಲು ಹಿಡಿಯೋದು ಎಳೆಯುವಂಥ ಪದ್ಧತಿ ದೊಡ್ಡವರಾದಿಂದ ಬಂದದ್ದಲ್ರಿ. ಅದು ಗರ್ಭದೊಳಗಿಂದನೇ ಬಂದದ್ದು. ಕಾಲು ಹಿಡಿದು ಎಳೆಯುವಂಥ ಪದ್ಧತಿ ಈಗ ಭಾಳ ಮಾತಾಡ್ತಿರ್ತಾರೆ. ಹಂಗೆ ದೊಡ್ಡ ದೊಡ್ಡ ಮಂದಿ ಕಾಲು ಹಿಡಿದು ಎಳಿತಾರ್ರಿ, ಬೆಳ್ಯಾಕೆ ಬಿಡುದಿಲ್ಲ ಅಂಥೇಳಿ. ದೊಡ್ಡವರಾದಿಂದ ಬಂದದ್ದಲ್ಲ, ಗರ್ಭದೊಳಗಿಂದನೇ ಬಂದದ್ದು. ದಂಪತಿಗಳಿಗೆ ಒಂದು 10 ವರ್ಷ ಆಯ್ತು, ಮಕ್ಕಳಾಗಿದ್ದಿಲ್ಲ. ಆ ದಂಪತಿಗಳು ಚಿಂತೆ ಒಳಗಿದ್ರು. 10 ವರ್ಷದ ನಂತರ ತಾಯಿ ಗರ್ಭಿಣಿ ಆದ್ಲು. ಅದನ್ನು ಜ್ಯೋತಿಷಗಾರರ ಹತ್ರ ಕೇಳ್ಬೇಕಂತೇಳಿ ಹೋದರು. ನಮಗೆ ಹುಟ್ಟು ಮಕ್ಕಳು ಏನು ಹುಟ್ಟುತ್ತಾವ? ಅವು ಜ್ಯೋತಿಷಗಾರರು ತಮ್ಮ ಲೆಕ್ಕದ ಪ್ರಕಾರ, ಗಣಿತದ ಪ್ರಕಾರ ಏನೇನೋ ಲೆಕ್ಕ ಹಾಕಿ, ಇಲ್ಲ ತಾಯಿ ನಿನಗೆ ಹುಟ್ಟು ಮಕ್ಕಳು 2 ಗಂಡು ಮಕ್ಕಳು ಅವಳಿ ಜವಳಿ ಅದಾವು ಅಂತಂದರು. ಭಾಳ ಖುಷಿ ಆಯ್ತು ಈ ದಂಪತಿಗಳಿಗೆ. ಹಂಗೆ ನೆಟ್ಟಗೆ ಮನೆಗೆ ಬಂದ್ಬಿಟ್ರು. ಗಂಡು ಮಕ್ಕಳು ಹುಡ್ತಾವೆ ನಮಗೆ 2. ಒಂದು ವಾರ ತಡ್ಕೊಳಕ್ಕಾಗಲಿಲ್ಲ. ಹೊಳ್ಳಿ ಮತ್ತೆ ಜ್ಯೋತಿಷಗಾರನ ಹತ್ರ ಬಂದರು. ಮುಂದೆ ಏನಾಕಾರ ಅವರು ಹುಟ್ಟುವಂಥ ಗಂಡು ಮಕ್ಕಳು ಮುಂದೆ ಏನಾಕಾರ ಅದನ್ನು ಕೇಳಕ್ಕೆ ಬಂದರು. ಮತ್ತೆ ಏನೇನೋ ಲೆಕ್ಕ ಹಾಕಿ, ಮತ್ತೇನೋ ಗಣಿತ ಮಾಡಿ, ಇದನ್ನು ಮಾಡಿ ಜ್ಯೋತಿಷಗಾರರು ಹೇಳಿದರು, ಮೊದಲು ಯಾರು ಹುಟ್ಟುತ್ತಾರಲ್ಲ ಅವರು ಮುಖ್ಯಮಂತ್ರಿ ಆಕ್ಕಾರ. ಮೊದಲು ಯಾರು ಹುಟ್ಟುತ್ತಾನ ಮುಖ್ಯಮಂತ್ರಿ ಆಕ್ಕಾನವ. ಎರಡನೇ ಕೈ ಯಾರು ಹುಡ್ತಾರ ಅವನ ಕೈಯಾನ ಪ್ಯೂನ್ ಹಾಕಾನೆ, ಚಿಂತೆ ಮಾಡುವ ಅವಶ್ಯ ಇಲ್ಲ, ಪ್ಯೂನ್ ಆದವ ರೊಕ್ಕ ಹೆಚ್ಚು ಮಾಡ್ತಾನ ಅಂತ ಹೇಳಿದ್ರು ಅವ್ರು ಜ್ಯೋತಿಷಗಾರ. ಇವ್ರಿಗೆ ಭಾಳ ಖುಷಿ ಆಯ್ತು. ಮೊದಲೇ ಕುಟ್ಟವಂತೂ ಮುಖ್ಯಮಂತ್ರಿ ಅಧಿಕಾರದೊಳಗಿರ್ತಾನೆ, ಎರಡನೇ ಕುಟ್ಟವ ಪ್ಯೂನ್ ಆದರೂ ಚಿಂತಿಲ್ಲ, ರೊಕ್ಕ ಹೆಚ್ಚು ಮಾಡ್ತಾನೆ. ಇಷ್ಟು ಮನೆಗೆ ಬಂದರು. ನಿಯಮದ ಪ್ರಕಾರ 9 ತಿಂಗಳಿಗೆ ಡಿಲಿವರಿ ಆಗಬೇಕು. ಆಗಲಿಲ್ಲ. 10 ತಿಂಗಳು ಹೋತು, 11 ತಿಂಗಳು ಹೋತು, 12 ತಿಂಗಳು ಹೋತು, 15 ತಿಂಗಳು ಹೋತು, 2 ವರ್ಷ ಆದರೂ ಡೆಲಿವರಿ ಆಗವಲ್ದು. ಯಾಕಂದ್ರೆ ಆ ಗರ್ಭದೊಳಗಿರುವಂಥ ಕೂಸುಗಳು ಕೇಳಿಸ್ಕೊಂಡ್ಬಿಟ್ಟಾವು. ಮುಖ್ಯಮಂತ್ರಿ ಆಗ ಅವನ ಕಾಲು ಈ ಪ್ಯೂನಾಗ ಹಿಡ್ಕೊಂಡು ಕೂತ್ಬಿಟ್ಟಾನ, ಹೋಗ ಮಗನ ಹೆಂಗೆ ಹೋಗಿ ಅಂತೇಳಿ. ಹಿಂಗೆ ಗರ್ಭದೊಳಗೆ ಕಾಲು ಹಿಡಿದು ಎಳೆಯುವ ಪದ್ಧತಿ ಇರ್ತದೆ. ದೊಡ್ಡವರಾದಿಂದ ಬಂದದ್ದಲ್ಲ ಬಂಧುಗಳೇ. ಇದು ಸಿದ್ಧಲಿಂಗನ ಇದಕ್ಕೆ ಹೋದಾಗ ಸಿದ್ಧಲಿಂಗ ಮತ್ತು ಸಿದ್ಧಲಿಂಗನ ಹೆಂಡತಿ ಇಬ್ಬರು ಅಗದಿ ಪ್ರೀತಿಯಿಂದ ಇದ್ದವರು. ಸಿದ್ಧಲಿಂಗನ ಹೆಂಡತಿಗೆ ಬೆಕ್ಕಂದ್ರೆ ಭಾಳ ಪ್ರೀತಿ. ಬೆಕ್ಕು ಒಟ್ಟು ಸಾಕಾಕೆ, ಬೆಕ್ಕು ತರೋದು ಸಾಕೋದು ಅಗದಿ ಪ್ರೀತಿ. ಒಂದು ಬೆಕ್ಕಿನ ಸಾಕಿದ್ಲು. ಆ ಬೆಕ್ಕು ದೊಡ್ಡ ನಿಗ್ರಹ ಕೊಡಕತ್ಬಿಟ್ಟಿತ್ತು. ಏನು ಕಾರ್ಪುಡಿ ಚೆಲ್ಲಿನ್ನೆ, ಸಕ್ರೆ ಚೆಲ್ಲಿನ್ನೆ, ಹಿಟ್ಟು ಚೆಲ್ಲಿನ್ನೆ, ಹಾಲು ಉಳಿಸಿದ್ನೆ, ಮೊಸರು ಉಳಿಸಿದ್ನೆ, ಹಿಂಗೆಲ್ಲ ಶುರು ಮಾಡಿತ್ತದು. ತಲೆ ಕೆಟ್ಟಕ್ಕೆ ಈ ಬೆಕ್ಕನ್ನ ಎಲ್ಲರೂ ಬಿಟ್ಟು ಬರ್ರಿ ಅಂದು. ಹಿಂಗೊಂದು 4-5 ಸರಿ ಹಳ್ಳಿ ಊರಾಗಿರೋದು.
ಅಲ್ಲೇ ಹೋಗಿ ಹಿಂಗೆ ಎಲ್ಲರೂ ಹೋಗಿ ಬಿಟ್ಟು ಬರಾವ ಮತ್ತೆ ಹೊಳ್ಳಿ ಮನೆಗೆ ಇವ್ ಬರೋದ್ರಾಗ ಬಿಡೋದು ಸಾಕಾಗಿ ಹೋಗಿತ್ತು. ಇವಾಗ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತು. ಟ್ರಾನ್ಸ್ಫರ್ ಆದ ಕೂಡ ಇಲ್ಲಿ ಬಿಟ್ಟರೆ ಹೊಳ್ಳೆ ಬರ್ತೈತಿ. ಸುಮ್ಮನೆ ಬಿಜಾಪುರಕ್ಕೆ ಹೆಂಗೂ ಟ್ರಾನ್ಸ್ಫರ್ ಆಗೈತಿ. ಅಲ್ಲೇ ಒಯ್ದಾಗ ಅಲ್ಲೇ ದೊಡ್ಡ ಸರ್ಕಲಿಗೆ ಹೋಗಿ ಬಿಟ್ಟು ಬಂದ್ರಾತು ತಪ್ಪಿಸ್ಕೊಂತ ಹೇಳಿ ಬಿಜಾಪುರಕ್ಕೆ ಹೋದಾಗ ಬೆಕ್ಕನ್ನು ತೊಗೊಂಡು ಹೋದ್ರು. ಒಂದು 8 ದಿನ ಆದಮೇಲೆ ಅಲ್ಲಿ ಅವ್ರು ಕೇಳಿದ ಅವ್ರ ಆಫೀಸಿಗೆ ಮುಂಜಾನೆ 10 ಆಫೀಸಿಗೆ ಹೋಗವ. ಆಫೀಸ್ನಾಗ ಕೇಳವ ಇಲ್ಲ ಮತ್ತು ಹಿಂಗೆ ಬೆಕ್ಕು ಭಾಳ ಕಾಡಾಕತ್ತದ ನಮ್ಮ ಮನ್ಯಾಗ, ಅದನ್ನು ಎಲ್ಲಿ ಬಿಟ್ಟರೆ ತಪ್ಪಿಸ್ಕೊಂತದ್ದು. ಆ ಬಿಜಾಪುರದಾಗ 7 ರಸ್ತೆ ಅಂತೇಳಿ ಐತಿ. 7 ರಸ್ತೆ 7 ರಸ್ತೆ ಒಂದೇ ಕಡೆ ಕುಡಿಯವಲ್ಲಿ. ಅಲ್ಲಿ ಹೋಗಿ ಬಿಡ್ರಿ ಅದು ಗೊತ್ತಾಗೋದಿಲ್ಲ ತಪ್ಪಿಸ್ಕೊಂತತಿ ಅಂತ ಹೇಳ್ಯಾರ ಅವ್ರ ಆಫೀಸ್ನಾಗ. ನೀವು ಮುಂಜಾನೆ 10 ಆಫೀಸಿಗೆ ಹೋಗೋ ಮುಂದೆ ತೊಗೊಂಡು ಹೋಗ್ಯಾನ. ಆ 7 ರಸ್ತೆ ಕೂಡಿದಲ್ಲಿ ಹೋಗಿ 7 ಸುತ್ತ ಗಣ 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 ತಿರುಗಿದವನ ಅಂದ್ರೆ ಆ ಚೀಲ್ದಾಗಿನ ಬೆಕ್ಕ ಬಿಟ್ಟು ಬಿಟ್ಟಾನ. ಇವನು ದಿಕ್ಕ ತಪ್ಪಿ ಹೋಗಿಬಿಟ್ಟತಿ. ಹೆಂಗೆ ಬರ್ಬೇಕಂದ್ರೆ ಗೊತ್ತಾಗವಲ್ದು ಇವ್ನು. ಸಂಜೆ ಆಫೀಸ್ ಬಿಟ್ಟು 5 ಗಂಟೆಗೆ ಮನೆಗೆ ಬರವ. 6 ಆತು 7 ಆತು 8 ಆತು 9 ಆತು 10 ಹೊಡೆದ್ರು ಇವ ಮನೆಗೆ ಬರವಲ್ಲ. ಅವನು ಹೆಂಡ್ತಿ ಗಾಬರಿ ಮನೆ ಮುಂದೆ ಕಾಯ್ಕೊತ ಕುಂತ್ಬಿಟ್ಟಾಳ. ಆಮೇಲೆ ರಗಡು ಸುಸ್ತಾಗಿ ಬಂದ 10 ಗಂಟೆಗೆ. ಹೆಂಡ್ತಿ ಕೇಳಿಲ್ಲಂತ ಬೆಕ್ಕನ್ನು ಬಿಟ್ಟು ಬಂದಿರಲು ಭಾಳ ಚಲೋ ಆತು. ಬೆಕ್ಕನ್ನೇನು ಬಿಟ್ಟು ಬರ್ತಿ, ನಾ ಮನೆಗೆ ಬಂದು ಹತ್ತಿದ್ದ ಜಡ ಹಿಡ್ದತ್ತ ಅಂದಂತ. ಅಲ್ಲಿ ಹೆಂಗೆ ಯಾಕ್ರಿ ಏನಾಯ್ತು? ಅಲ್ಲೇನು ಹೋಗಿ 7 ಸುತ್ತ ತಿರುಗಿ ಬಿಟ್ಟನೆಲ್ಲ ಬೆಕ್ಕನ್ನು. ನನ್ನ ದಿಕ್ಕ ತಪ್ಪಿತು, ನಾ ಹೆಂಗೆ ಬರ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಮತ್ತು ಹೆಂಗೆ ಬಂದ್ರಿ ಅಂದ್ಲಂತ ಅವ್ನು ಹೆಂಡ್ತಿ. ಬೆಕ್ಕಿನ ಹಿಂದಿಂದನ ಬನ್ಯ ಅಂಥೇಳಿ ಮನೆ ಮುಟ್ಟೆ ನಂದು.